ಏನು ಮಲ್ಲಿ, ಏನಾದರೂ ಮಾತಾಡಬೇಕಾಗಿತ್ತಾ? ಹಾಂ ಪವಾರೆ, ಒಂದು ವಿಷಯ ಹೇಳಬೇಕಿತ್ತು. ಹೇಳು, ಏನು ವಿಷಯ? ಇದೇನೋ ನಾವು ಮಾತಾಡಬೇಕು ಅಂದೆ ಸುಮ್ಮನೆ ನಿಂತಿದೆಯಲ್ಲ? ಬರೋದೇನೋ ಬಂದ್ಬಿಟ್ಟೆ, ಆದರೆ ವಿಷಯನ ಹೆಂಗೆ ಹೇಳಿ ಅಂತ ಗೊತ್ತಾಯ್ತಿಲ್ಲ. ಪರವಾಗಿಲ್ಲ, ಹೇಳು. ಭಾವರೆ, ಅದು ನೆನ್ನೆ ಮನೆಗೆ ಒಬ್ಬ ಕಳ್ಳ ಬಂದಿದ್ದ. ಕಳ್ಳ ಬಂದಿದ್ನ? ನೀವಿಬ್ಬರು ನೆನ್ನೆ ಐಸ್ ಕ್ರೀಮ್ ಮತ್ತು ಲಾಂಗ್ ಡ್ರೈವಿಗೆ ಅಂತ ಹೋಗಿದ್ರಿ ಅಲ್ವಾ? ನಾವಿಬ್ಬರು ಮಗನ ನೋಡ್ಕೊಳ್ತಾ ಇದ್ವಿ. ಮಗನ ನೋಡ್ಕೋಬೇಕಾದ್ರೆ ಹೌದು ಬಾವರೆ, ನಾವು ಹಿಡಿಯೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಸಿಗಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟ. ಈ ವಿಷಯ ಭೂಮಿಕಾಗೆ ಹೇಳಿಲ್ಲ ತಾನೆ? ಇಲ್ಲ ಬಾವರೆ, ಇನ್ನೂ ಹೇಳಿಲ್ಲ. ಹೇಳ್ಬೇಡ. ಅವರು ಮಗು ವಿಷಯದಲ್ಲಿ ಈಗಾಗಲೇ ತುಂಬಾ ಪೊಸೆಸಿವ್ ಆಗಿದ್ದಾರೆ, ಸೆನ್ಸಿಟಿವ್ ಆಗಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ಮಾತ್ರ ಹೇಳ್ಬೇಡ. ಸರಿ ಬಾವರೆ, ಅರ್ಥ ಆಯಿತು, ಹೇಳಕ್ಕಿಲ್ಲ. ಹಾಂ, ಅವ್ನು ಯಾರೋ ಬಂದಿದ್ದ ಅಂದಿಲ್ಲ. ಅವ್ನು ಹೇಗಿದ್ದ ನೋಡೋದಕ್ಕೆ? ಅವ್ನ ಮುಖ ನೋಡಿದ್ಯಾ? ಇಲ್ಲ ಬಾವರೆ, ಆಸಾಮಿ ನೋಡೋದಕ್ಕೆ ಕಟ್ಮಸ್ತಾಗೇ ಇದ್ದ, ಆದರೆ ಮುಖ ನೋಡೋಕ್ಕಾಗಲಿಲ್ಲ. ಮಾಸ್ಕ್ ಹಾಕೊಂಡಿದ್ದ. ಹಾಸ್ಪಿಟ್ಲಲ್ಲಿ ಮಗುನ ಕಿಡ್ನಾಪ್ ಮಾಡಿದವನು ಇಲ್ಲಿಗೂ ಬಂದಿರ್ಬೋದಾ? ಬಾವರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಆನಂದ, ನಿನ್ನೆ ರಾತ್ರಿ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ ಕಣ. ನಿನ್ನೆ ರಾತ್ರಿ ಯಾರೋ ಕಳ್ಳ ಮನೆಗೆ ಬಂದಿದ್ದಂತೆ. ಅವನು ಮಗುನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಂತೆ. ಐಜಿನ ನಾನು ಮೀಟ್ ಮಾಡಬೇಕು. ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ತೀಯಾ? ಸರಿ, ಆಯಿತು, ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ. ಬಾವರೆ, ಮಗಿಗೇನೂ ಆಗಿಲ್ಲ ಅಲ್ಲ, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲಮ್ಮ, ಹೌದು, ಪಾಪುಗೇನೂ ಆಗಿಲ್ಲ. ಮುಂದೆ ಮತ್ತೆ ಇದೇ ಥರ ರಿಪೀಟ್ ಆಗಬಾರ್ದಲ್ವಾ? ಅದಕ್ಕೆ ಪೊಲೀಸ್ಗೆ ಒಂದ್ಸತಿ ಇನ್ಫಾರ್ಮ್ ಮಾಡೋಣ ಅಂತ ಅಷ್ಟೇ. ಅದು ನಿಜ ಅನ್ನಿ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿ ಏನು ಪ್ರಯೋಜನ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಾಂ, ನೀವು ಹೊರಡು. ಅವನು ಯಾರು ಅಂತ ತಿಳ್ಕೊಳ್ಳೇಬೇಕು. ಅವನು ಯಾರು ಅಂತ ಗೊತ್ತಾದರೆ ಆ ಮಗು ಬಗ್ಗೆನೂ ಗೊತ್ತಾಗ್ಬೋದು. ಬೇಬಿ, ಮೆಲ್ಲಿಗೆ ಬೇಬಿ. ಆಯ್ತು ಆಯ್ತು. ಆಯ್ತು ಅಂತ ಜೋರಾಗಿ ಓದ್ತಿದೆಯಲ್ಲ ಬೇಬಿ. ನೀನು ಕೊಡೋ ಶಾಖಕ್ಕೆ ಪೈನ್ ಹೋಗುತ್ತಾ ಅಥವಾ ನಾನೇ ಹೋಗ್ತೀನ ಗೊತ್ತಾಗ್ತಿಲ್ಲ ನನಗೆ. ಬಿಡ್ತು ಅನ್ನಿಜೆ, ಯಾರಾದರೂ ಈಗೆಲ್ಲ ಮಾತಾಡ್ತಾರಾ? ತಮಾಷೆಗೂ ಈಗೆಲ್ಲ ಮಾತಾಡಬೇಡಿ. ನೀವೀಗೆಲ್ಲ ಹೇಳಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಆಯ್ತು ಮಾತಾಡಲ್ಲ, ಬಟ್ ನಿಧಾನ. ಬ್ಲಡಿ ಇಡಿಯಟ್ಸ್, ದರಿದ್ರದವ್ರು ಯಾರ ಬೇರೆ ಹೊಡೆದಾಕ್ಬಿಟ್ರು. ಹೌದು, ಇಷ್ಟೊಂದೆಲ್ಲ ಏಟಾಗಿದೆಯಲ್ಲ, ಎಲ್ಲಿಗೆ ಹೋಗಿದ್ರಿ? ಏನಾಯ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಅದು ಬೇಬಿ, ಅಣ್ಣಂದು 2ನೇ ಮಗು ಇತ್ತಲ್ಲ, ಆ ಮಗುನ ಎತ್ತಾಕೊಂಬರಕ್ಕೆ ಹೋಗಿದ್ದೆ. ವಾಟ್? ಇನ್ನೊಂದು ಮಗುನು ಕಿಡ್ನಾಪ್ ಮಾಡಕ್ಕೆ ಹೋಗಿದ್ರಾ? ಬೇಬಿ, ಏನೋ ಮಾಡೋಕ್ಕೋಗಿ ಏನೋ ಎಡವಟ್ ಮಾಡ್ಕೊಂಡೆ, ಗುಂಪಲ್ಲಿ ದರ್ದೆಡ್ ಬೀಳೋ ಥರ ಆಯ್ತು. ಕರ್ಮ, ಇದೆಲ್ಲ ಬೇಕಿತ್ತ ನಿಮಗೆ? ಅಲ್ಲ ಜೈ, ಇದಕ್ಕೆ ನೀವು ಯಾಕೆ ಹೋದ್ರಿ? ಬೇರೆ ಯಾರನ್ನಾದ್ರೂ ಕಳಿಸ್ಬೇಕು ತಾನೆ? ಸುಮ್ಮನಿರು ಬೇಬಿ, ನಮ್ಮ ಕೆಲಸಕ್ಕೆ ಇದುವರೆಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅದಕ್ಕೆ ಈ ಸಲ ಡೈರೆಕ್ಟಾಗಿ ನಾನೇ ಹೋಗೋಣ, ಡೀಲ್ ಮಾಡೋಣ ಅಂತ ಹೋದೆ. ಎಲ್ಲ ಕರೆಕ್ಟಾಗಿತ್ತು, ಆದರೆ ಲಾಸ್ಟಲ್ಲಿ ಎಡವಟ್ಟಾಯ್ತು. ನೀವು ಯಾವಾಗಲೂ ಹೀಗೆ ಏನಾದರೂ ಒಂದು ಅಪಾಯನ ಮೈ ಮೇಲೆ ಎಳ್ಕೊತಾನೆ ಇರ್ತೀರಾ. ಅಲ್ಲ ಜೈ, ನೀವು ಒಂದ್ಸಲಿನಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮನ್ನು ನಂಬ್ಕೊಂಡು ನಾನೊಬ್ಳು ಇದ್ದೀನಿ ಅನ್ನೋದನ್ನೇ ನೀವು ಮರ್ತೋಗಿದ್ದೀರಾ ಅಲ್ವಾ? ಡೋಂಟ್ ವರಿ ಬೇಬಿ, ನನಗೇನು ಆಗಲ್ಲ. ಐ ಆಮ್ ಜೆ ಡಿ. ಆದರೆ ಒಂದಂತೂ ಸತ್ಯ ಬೇಬಿ, ಅವ್ರು ಯಾರನ್ನು ನಾನು ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ. ಅವ್ರ ನೆಮ್ಮದಿ ಆಗಿರಲಿ, ಈಗ ನಮ್ಮ ನೆಮ್ಮದಿ ಹಾಳಾಗಿದೆ. ಅಲ್ಲ ಜೈ, ಅವ್ರಿಗೆ ತೊಂದರೆ ಆಗುತ್ತೋ ಬಿಡುತ್ತೋ, ನಮಗಂತೂ ತೊಂದರೆ ಆಗ್ತಿದೆ. ನೀವು ಎಷ್ಟು ಹೇಳಿದ್ರು ಅಷ್ಟೇ, ಸೇಮ್ ಅದೇ ಟ್ರ್ಯಾಕಿಗೆ ಹೋಗ್ತೀರಾ. ನನ್ನ ಮಾತು ಕೇಳೋದೇ ಇಲ್ಲ. ಅಮ್ಮ,
ಸಾರಿ ಮೆಲ್ಲಗೆ ಬೇಬಿ ಪ್ಲೀಸ್. ಅಮ್ಮ ಗೌತಮ್ ಏನು ಗೌತಮ್? ಅಮ್ಮ ನಿನ್ನೆ ರಾತ್ರಿ ಅದು ಯಾರೋ ಕಳ್ಳ ಬಂದಿದ್ದಂತೆ ಮನೆಗೆ. ನಿನಗೆ ಗೊತ್ತಾಯ್ತು? ಮಲ್ಲಿ ಈಗ ಹೇಳಿದ್ದು ನಿಮ್ಮೇಲೂ ಅಟ್ಯಾಕ್ ಮಾಡಿದಂತಲ್ಲಮ್ಮ. ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅದು ಗೌತಮ್, ನೀನು ಭೂಮಿಕಾನ ಕರ್ಕೊಂಡು ನೆನ್ನೆ ಹೊರಗಡೆ ಹೋಗಿದ್ಯಲ್ಲ, ನಾನು ನಿನಗೆ ಫೋನ್ ಮಾಡಿ ಹೇಳಿದ್ರೆ ಈ ವಿಷಯ ಅವಳಿಗೂ ಗೊತ್ತಾಗಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾಳೆ ಅಂತ ನಾನು ಹೇಳಿರಲಿಲ್ಲ. ಇವತ್ತು ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನಿನಗೆ ಗೊತ್ತಾಯ್ತು. ಅಲ್ಲಮ್ಮ, ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಗತಿ? ಅಮ್ಮ, ನೀವೊಂದು ನೋಡಿದ್ರಾ? ಹೇಗಿದ್ದ ನೋಡೋಕವನು? ಇಲ್ಲ ಗೌತಮ್, ನಾನು ಹೋಗಿದ ತಕ್ಷಣ ಅವನು ಚಾಕು ಇಟ್ಟ. ಗಾಬರಿಯಲ್ಲಿ ಏನೂ ಅಬ್ಸರ್ವ್ ಮಾಡಿಲ್ಲ, ಆದರೆ ಮಾಸ್ಕ್ ಹಾಕೊಂಡಿದ್ದ ಅವನು. ಅಮ್ಮ, ನನಗೆ ಒಂದು ಅನುಮಾನ. ಏನು ಗೌತಮ್? ಹಾಸ್ಪಿಟ್ಲಲ್ಲಿ ನಮ್ಮ ಮಗುನ ಕಿಡ್ನಾಪ್ ಮಾಡ್ದಲ್ಲ, ಮತ್ತೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ದಲ್ಲ, ಇಬ್ರು ಒಬ್ಬರೇ ಅಂತ ಅನಿಸ್ತಾ ಇದೆ. ಆದರೆ ಗೌತಮ್, ನಿನ್ನೆ ಬಂದಿರೋನು ಕಳ್ಳ. ಇಲ್ಲಮ್ಮ, ಕಳ್ಳಾದ್ರೆ ಬರೀ ಕಳ್ತನ ಮಾಡ್ತಾನೆ. ಅವನು ಮಗುನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ದ ಅಂತ ಮಲ್ಲಿ ಹೇಳಿದ್ದು. ಏನಾದರೂ ಸಿಕ್ಕಿದ್ರೆ ಆ ಕಳೆದೋಗಿರೋ ಮಗು ಬಗ್ಗೆನೂ ಗೊತ್ತಾಗುತ್ತೆ ಅನ್ಸುತ್ತೆ. ಮಲ್ಲಿ ಅವನ್ನ ಅಸ್ಪಷ್ಟವಾಗಿ ನೋಡಿದಳಂತೆ, ಅದಕ್ಕೆ ಆನಂದ್ ಹೇಳಿದ್ದೀನಿ, ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಕರೆಸ್ತಾ ಇದ್ದೀನಿ. ಅವ್ನು ಹೇಗಿದ್ದ ಅಂತ ಒಂದು ಸ್ಕೆಚ್ ಮಾಡಿಸ್ತೀನಮ್ಮ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅವ್ನು ಬದುಕಬಾರ್ದಮ್ಮ, ಬದುಕಬಾರ್ದು. ಹಾಕೋದು, ಅವನನ್ನು ಬಿಡಬಾರ್ದು. ಅಮ್ಮ, ಹಾಗೆ ಅವನ ಬಗ್ಗೆ ಇನ್ಯಾರಾದ್ರೂ ನಿಮಗೆ ಸ್ಪೆಸಿಫಿಕ್ ಆಗಿ ಜ್ಞಾಪಕ ಬಂದರೆ ನಾನು ಹೇಳ್ತೀರಾ? ನನಗೆ ನೆನಪು ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ ನಿನಗೆ. ಹಾಂ, ಸರಿ. ಗಾಡ್, ಪಡ್ಕೊಂಡೆ ಬರಬೇಡ ಅಂತ. ಆದರೆ ಇವನು ಎಲ್ಲಿ ಕೇಳ್ತಾನೆ ನನ್ನ ಮಾತು? ಇವರೇನು ಸ್ಕೆಚ್ ಆರ್ಟಿಸ್ಟ್ ಅದು ಇದು ಅಂತ ಹೇಳ್ತಾ ಇದ್ದಾನೆ. ಸಿಕ್ಕಾಕೊಂಡ್ರಿ ಏನು ಮಾಡೋದು? ಯಾಕೋ ಹೀಗೆಲ್ಲ ಮಾಡ್ತೀಯಾ? ಬುದ್ಧಿ ಇಲ್ಲ ನಿನಗೆ? ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯಾ? ಅಲ್ಲ, ನಿನ್ಗೆ ಹೇಳಿದೆ ತಾನೆ ಈಗ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿನ ಕಾಯಿ ಅಂತ. ಅಷ್ಟೆಲ್ಲ ಹೇಳಿದ್ರು ಹೀಗೆಲ್ಲ ಮಾಡ್ತೀಯಲ್ಲ ನೀನು. ಏನಾದರೂ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು, ತಲೆ ಉಪಯೋಗಿಸು. ನೋಡಿ ಜೈ, ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ. ಅಲ್ಲ, ನೀನೇನಾದರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಏನಾಗ್ತಿತ್ತು ಹೇಳು? ಬಿಡು ಮಾಮ್, ಇವಾಗ ಏನಾಯ್ತು? ಏನೂ ಆಗಿಲ್ಲ ತಾನೆ? ಏನೇನು ಆಗಿಲ್ಲ. ಹಾ, ನಿನ್ನೆ ಮಗುನ ಕದಿಯಕ್ಕೆ ಬಂದಿರೋವನೇ ಅವ್ನ ಮೊದಲನೇ ಮಗುನ ಕದ್ದಿದ್ದು ಅಂತ ಗೌತಮ್ಗೆ ಡೌಟ್ ಬಂದಿದೆ. ನೀನೇನಾದ್ರೂ ಸಿಕ್ಕಾಕೊಂಡಿದ್ರೆ ನೀನೇ ಆ ಮೊದಲನೇ ಮಗುನ ಕದ್ದಿದ್ದು ಅಂತ ಅವನಿಗೆ ಕನ್ಫರ್ಮ್ ಆಗ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಜೈ? ಯಾಕಿಂತ ಕೆಲಸ ಮಾಡಕ್ ಹೋಗ್ತೀಯಾ? ಯಾಕೆ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತೀಯಾ? ನೀನು ಸುಮ್ಮನೆ ಟೆನ್ಷನ್ ತಗೋತಿದ್ಯಾ ಮಾಮ್? ನಾನೇನು ದಡ್ಡನಾ? ಫೇಸ್ ಕವರ್ ಮಾಡ್ಕೊತಾನೆ ಬಂದಿದ್ದು ನಾನು, ನನಗೇನು ಅಷ್ಟು ಗೊತ್ತಾಗಲ್ವಾ? ಮಾಮ್, ಬರೀ ನಾನು ಸಿಕ್ಕ ಬಿದ್ದಿದ್ದಿದ್ರೆ ಅಂತಾನೆ ಮಾತಾಡ್ತಿದ್ಯಾ ಹೊರತು ಸಿಕ್ಕ ಬೀಳ್ದೆ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಿದ್ರೆ ಈ ಪ್ಲಾನು ಅವಾಗ ಏನಾಗ್ತಿತ್ತು? ನೀನು ಈ ಥರ ಮಾತಾಡ್ತಿದ್ದ ಇಲ್ಲ ತಾನೆ? ಮಾಮ್, ಒಂದು ವೇಳೆ ನನ್ನ ಪ್ಲಾನ್ ಸಕ್ಸಸ್ ಆಗಿದ್ರೆ ಇಷ್ಟೊತ್ತಿಗೆ ಬಿಗ್ ಬ್ರೋ ಅನ್ನಿಸ್ಕೊಂಡವನು ಎದೆ ಹೊಡ್ಕೊಂಡು ಹತ್ಕೊಂಡು ಕೂತಿರ್ತಿದ್ದ ಒಂದು ಮೂಲೆಯಲ್ಲಿ. ಅವಾಗ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅದನ್ನ ಯಾಕೆ ಯೋಚನೆ ಮಾಡ್ತಾಯಿಲ್ಲ ನೀನು? ಮಾಮ್, ನೋಡು ಮಾಮ್, ನಾನು ರಿಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ರಿಸಲ್ಟ್ ಮಾತ್ರ ಮುಖ್ಯ ಅಷ್ಟೇ. ಆದ್ರೂ ಒಂದೊಂದು ಸಾರಿ ನೀನು ತುಂಬಾ ಓವರಾಗಿ ಆಡ್ತೀಯ, ಭಯ ಆಗತ್ತೆ ಕಣೋ. ಭಯ ನಿನಗೆ ಮಾಮ್, ನನಗಲ್ಲ. ಭಯ ಪಡ್ಕೋಬೇಡ. ಯಾಕೆ ಪಡ್ಕೋತ್ಯಾ? ಭಯ ಪಡ್ಕೊಂಡು ಕೂತ್ಕೊಂಡು ಯುದ್ಧ ಗೆಲ್ಲಕ್ಕಾಗುತ್ತಾ ಮಾಮ್? ಖಂಡಿತ ಆಗೋದಿಲ್ಲ. ಒಂದು ತಿಳ್ಕೊಂಬಿಡು, ನುಗ್ತಾ ಇರ್ಬೇಕಷ್ಟೆ. ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನಿನ್ನೆ ಆಗಿದ್ದು ಅದೇನೆ. ಲಡಿ ಮಲ್ಲಿ, ಆ ರೂರಲ್ ಕೋಟ ಮಲ್ಲಿ ಮಗುಗೆ ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಬಾಡಿ ಗಾರ್ಡ್ ಥರ ಆಡಿದ್ಲು ನೆನ್ನೆ ಅವಳು ಅಡ್ಡ ನಿಂತ್ಕೊಂಡು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗಿರೋದು. ಈಡಿಯಟ್, ನನ್ನ ಪವರಿಗೆ ಪರ್ಮನೆಂಟ್ ಮುಳ್ಳಾಗ್ಬಿಟ್ಟಿದ್ದಾಳೆ ಅವಳು. ಆದ್ರೂ ನೀನು ಸಿಕ್ಕಾಕೊಂಡಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಅದರಿಂದ ಹೇಗೆ ಪಾರಾಗ್ತಿದೆ ಹೇಳಿ ಕೇಳಿ ನಿಮ್ಮ ಅಣ್ಣ ಅವನು. ಆಯ್ತು, ಸುಮ್ಮನಿರು ಮಾಮ್. ಯಾವ ಸೀಮೆ ಅಣ್ಣ ಅವನು? ಮುಗೀತು ಆ ಸೆಂಟಿಮೆಂಟಲ್, ಅವತ್ತೇ ಮುಗೀತು. ನನ್ನ ಹತ್ರ ಅದು ಯಾವ ಫೀಲಿಂಗ್ಸು ಇಲ್ಲ ಮಾಮ್.
ನಾನು ಯಾರ ಅಂಗಲೂ ಇಲ್ಲ. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಮಾಮ್, ಒಂದು ವೇಳೆ ಅವನೇ ಎದುರುಗಡೆ ಬಂದು ನಿಂತು ಏನೋ ಅಂದರೆ ಏನೋ ಲೋ ಅನ್ನೋ ಮಟ್ಟಕ್ಕಿದ್ದೀನಿ ನಾನೀಗ. ನನಗೆ ಯಾರ ಭಯನೂ ಇಲ್ಲ, ಯಾವ ಭಯನೂ ಇಲ್ಲ. ಆದರೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು, ಮೈ ಮರಿಬೇಡ. ಈ ಮಾತು ನನಗಿಂತ ಜಾಸ್ತಿ ಚೆನ್ನಾಗಿ ಅಪ್ಲೈ ಆಗೋದು ಯಾರಿಗೆ ಗೊತ್ತಾ? ಗೌತಮ್ ದಿವಾನ್. ಹೋಗಿ ಅವನಿಗೆ ಹೇಳು, ಮೈ ಮರಿದಂಗೆ ಕೇರ್ಫುಲ್ ಆಗಿರೋಕ್ಕಿನ್ಮೇಲೆ. ಏನು ಹೇಳ್ತಾ ಇದೀಯಾ? ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಮಾಮ್. ಭೂಮಿಕಂಗೆ ಮಗು ವಿಷಯ ಗೊತ್ತಿಲ್ಲ, ಆ್ಯಂಡ್ ಮೊದಲನೇ ಮಗು ಕಳೆದೋಗಿದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಟೆನ್ಷನ್ ಇಟ್ಕೊಂಡು ಅವನು ಪೊಲೀಸ್ ಹತ್ರ ಹೇಗೆ ಹೋಗ್ತಾನೆ ಮಾಮ ಅವನು? ಹಂಗಂದ್ರೆ ಅವನ ಮೈಂಡಲ್ಲಿ ಯಾವುದೇ ರೀತಿ ಭಯ ಇಲ್ಲ ಅಂತ ತಾನೇ ಅರ್ಥ. ಅವನಿಗೆ ನಾವು ಕೊಟ್ಟಿರೋ ಡೋಸು ಸಾಲ್ತಿಲ್ಲ ಅಂತ ಅರ್ಥ. ಅದಕ್ಕೇನು ಮಾಡ್ಬೇಕು ನಾವು? ಬೂಸ್ಟರ್ ಡೋಸ್ ಕೊಡಬೇಕು. ಆ್ಯಂಡ್ ಆ ಬೂಸ್ಟರ್ ಡೋಸ್ ಯಾವುದು? ಆ ಮನೇಲಿರೋ ಮಗು. ನೋಡು, ಅದನ್ನು ನಾನು ನೋಡ್ಕೋತೀನಿ, ನೀನು ಸುಮ್ಮನೆ ಇದ್ಬಿಡು. ಆ ಮಗುನ ಅವನಿಂದ ಪರ್ಮನೆಂಟಾಗಿ ದೂರ ಮಾಡ್ತೀನಿ. ಅವ್ರಿಗೆ ಹೇಗಿದ್ರು ಮತ್ತೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅದು ಏನಿದ್ರು ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಮಾತ್ರ ಇದರಲ್ಲಿ ತಲೆ ಹಾಕಬೇಡ. ಸ್ವಲ್ಪ ದಿನ ಮನೆ ಕಡೆ ನೀನು ಬರಬೇಡ. ಮಗುನೇ ಅವನಿಗೆ ಸರ್ವಸ್ವ. ಆ ಮಗು ಹೋದರೆ ಅವನಿದ್ರೂ ಸತ್ತ ಹಾಗೆ. ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿಯೋಣ. ಒಂದೇ ನಿಮಿಷ, ಅಮ್ಮ ಹೋಗಿ ನೀರು ತೊಗೊಂಡ್ಬರ್ತಾಳೆ, ಸರಿನಾ? ಹೋಗಿ ಹಂಗೆ ಬಂದ್ಬಿಡ್ತೀನಿ. ಎಷ್ಟು ಆರಾಮಾಗಿ ಮಲ್ಕೊಂಡಿದ್ಯಾ, ಎಷ್ಟು ಮುದ್ದು ಮುದ್ದಾಗಿದ್ಯಾ. ಆದರೆ ನೀ ನನ್ನ ಕಣ್ಣಿಗೆ ಮುದ್ದಾಗಿ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನೀನು ನನ್ನ ಮಗನ ಮಗು ಅಲ್ಲ, ನನ್ನ ಸ್ವಂತ ಮೊಮ್ಮಗು ಅಲ್ಲ. ನಿಮ್ಮಪ್ಪ ನನ್ನ ಸ್ವಂತ ಮಗ ಅಲ್ಲ. ಏನು ಗೊತ್ತಾ, ಲೆಕ್ಕದಾಗಿ ಮೊದಲು ಈ ಮನೆಗೆ ಬರಬೇಕಾಗಿತ್ತು ನನ್ನ ಮಗನ ಮಗು, ನೀನಲ್ಲ. ಬಟ್ ನೀನು ಬಂದ್ಬಿಟ್ಟೆ. ಬಂದೆ ಅಂದ ಮಾತ್ರಕ್ಕೆ ನೀನು ಈ ಮನೆಗೆ ವಾರಸ್ದಾರ ಆಗಲ್ಲ. ಆಗೋದಕ್ಕೆ ನಾನು ಬಿಡಲ್ಲ. ನೀನು ಈ ಮನೆಯಲ್ಲಿರೋದಕ್ಕೆ ಯಾವ ಅರ್ಹತೆನೂ ಇಲ್ಲ. ಅದೆಲ್ಲ ಇರೋದು ನನ್ನ ಮೊಮ್ಮಕ್ಕಳಿಗೆ ಮಾತ್ರ. ನನ್ನ ವಂಶದ ಕುಡಿಗೆ ಮಾತ್ರ. ಅಂದಮೇಲೆ ನೀನಿರಬಾರ್ದಲ್ವಾ? ಬದುಕಿರಬಾರ್ದು ತಾನೆ? ಜೈ, ಏನದು? ಏನು ನೋಡ್ತಾ ಇದ್ದೀರಾ? ಅದು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡೆ ಬೇಬಿ. ಅದ್ರ ಪೇಪರ್ಸ್ ಚೆಕ್ ಮಾಡ್ತಾ ಇದ್ದೆ. ಹೌದಾ? ಎಲ್ಲಿ? ಇಲ್ಲೇ ಬಿಡದಿ ಹತ್ರ. ಜೈ, ನೀವು ಯಾವಾಗಲೂ ಹೀಗೆ ಮಾಡ್ತೀರಾ, ನಂಗೇನು ಹೇಳೋದೇ ಇಲ್ಲ. ಕೂಲ್ ಬೇಬಿ,
ಇನ್ನೂ ಏನೂ ಫೈನಲೈಸ್ ಆಗಿಲ್ಲ, ಅದಕ್ಕೆ ಹೇಳಿರಲಿಲ್ಲ. ಆಗಿದ್ರೆ ಹೇಳ್ತಿದ್ದೆ ಅಲ್ವಾ. ಬೇಬಿ, ಮಾಮ್ ಹೇಳ್ದಾಗೆ ಕಿಡ್ನಾಪ್ ಮಾಡಿದ ಮಗುನ ನಮ್ಮ ಹತ್ರನೇ ಉಳಿಸ್ಕೊಂಡಿದ್ದಿದ್ರೆ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಈ ಥರದ್ದು 100 ಪ್ರಾಪರ್ಟಿಗಳು ಮಾಡ್ಬೋದಿತ್ತು ಬೇಬಿ. ಎಲ್ಲ ಬ್ಯಾಡ್ ಲಕ್. ಇರಲಿ ಬಿಡಿ, ಇವಾಗ ಯಾಕೆ ಆ ವಿಷಯ. ಕಂಗ್ರ್ಯಾಚುಲೇಷನ್ಸ್, ಪ್ರಾಪರ್ಟಿ ತೊಗೊತಾ ಇದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಬೇಬಿ, ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು, ಏನು ಬೇಕಾದರೂ ಮಾಡ್ಬೋದು. ಗೆದ್ದಾಗ ಫಸ್ಟ್ ಚಪ್ಪಾಳೆ ಬರೋದು ಅವ್ರದ್ದೇ, ಸೋತಾಗ ಸಾಂತ್ವನ ಬರೋದು ಅವ್ರದ್ದು. ಒಂಥರ ಬೇಬಿ, ನೀನು ನನ್ನ ಪಾಲಿಗೆ ಏನಂತಾರೆ ಬೆಟಾಲಿಯನ್, ಆರ್ಮಿ ಇದ್ದಾಗ. ನೀನು ನನ್ನ ಜೊತೆಗಿದ್ರೆ ಏನು ಬೇಕಾದರೂ ಗೆಲ್ಬೋದು, ಯಾವ ಯುದ್ಧ ಬೇಕಾದರೂ ಗೆಲ್ಬೋದು. ನೀನೊಂಥರ ನನ್ನ ಪಾಲಿಗೆ ಪವರ್ ಬ್ಯಾಂಕ್, ಎನರ್ಜಿ ಬೂಸ್ಟರ್ ಇದ್ದಾಗೆ. ಹಬ್ಬ, ನನ್ನ ಬಗ್ಗೆ ಇಷ್ಟರೂ ಸೆಂಟಿಮೆಂಟ್ ಇದೆಯಲ್ಲ, ಅದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಇಲ್ದೇ ಇರುತ್ತಾ ಬೇಬಿ, ಏನು ಮಾತು ಅಂತ ಆಡ್ತೀಯ ನೀನು? ಬೇಬಿ, ನೋಡೋರ ಕಣಿಗೆ ನಾನು ಕೇಳಿ ಆಗಿರ್ಬೋದು, ಬಟ್ ನಿನ್ನ ಪಾಲಿಗೆ ಯಾವತ್ತಿದ್ರು ಯು ಆರ್ ಲವ್ಲಿ ಜೇಡ್. ಸೆಂಟಿಮೆಂಟ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಡೋಂಟ್ ವರಿ. ಒಂದು ನಿಮಿಷ ಬೇಬಿ. ಅಲ್ಲ, ಹೇಳೋ. ನಾವೆಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಆದರೆ ಮಗು ಬಗ್ಗೆ ಸುಳಿವೇ ಸಿಗ್ತಿಲ್ಲ ಬಾಸ್. ಎಲ್ಲಿ ಹುಡ್ಕೋದೆ ಅಂತಲೇ ಗೊತ್ತಾಗ್ತಿಲ್ಲ. ಮಗು ಫೋಟೋ ಬೇರೆ ಇಲ್ವಲ್ಲ. ಮಗು ಹೇಗಿದೆ ಅಂತ ನೋಡಿದೆ, ಹೇಗೆ ಹುಡ್ಕೋದು ಬಾಸ್? ಅದಕ್ಕೆ ಹೇಳೋದು ಕಣ್ರೋ, ನಿಮ್ಗಳಿಗೆ ಬ್ರೈನ್ ಇದೆ ಅಷ್ಟೇ, ಅದ್ರೊಳಗಡೆ ಬುದ್ಧಿ ಇಲ್ಲ ಅಂತ. ಬರೀ ನೀವು ಓಡಾಡಿದ್ರೆ ಸಾಲದು ಕಣ್ರೋ, ತಲೆನೂ ಓಡಿಸಿ. ಏನು ಮಾಡೋದು ಬಾಸ್? ಅಲ್ಲ ಕಣ್ರೋ, ಎಲ್ಲ ನಾನೇ ಹೇಳ್ಕೊಡಂಗಿದ್ರೆ ಆ ಭಾಗ್ಯಕ್ಕೆ ನಿಮ್ಮನ್ನೇನು ಕಳ್ಸಾಕ್ಬೇಕು ನಾನು? ಹಾಂ, ತಲೆ ಓಡ್ಸಕ್ಕೆ ಬರಲ್ವಾ? ನಮ್ಮಣ್ಣ ನಮಗಿಂತ ಜಾಸ್ತಿ ಮಗುನ ಹುಡುಕ್ತಾ ಇರ್ತಾನೆ, ಅದಂತೂ ಪಕ್ಕ. ನೀವು ಮಾಡಬೇಕಾಗಿರೋದು ಇಷ್ಟೇ, ಅವನು ಮಗುನ ಹುಡುಕ್ಸಕ್ಕೆ ಯಾರ್ಯಾರನ್ನ ಬಿಟ್ಟಿದ್ದಾನೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅವ್ರನ್ನ ಫಾಲೋ ಮಾಡಿ. ಅವ್ರಿಗೆ ಮಗು ಸಿಕ್ತು ಅನ್ನೋ ನಮಗೂ ಸಿಕ್ತಾಗೆ ಅಲ್ವಾ? ಅವರು ಮಗು ಸಿಕ್ಕಿದೆ ಅನ್ನೋ ವಿಷಯನ ನಮ್ಮ ಅಣ್ಣನಿಗೆ ಹೇಳಿ ಅವನು ಎದ್ನೋ ಬಿದ್ನೋ ಅಂತ ಮಗು ಇರೋ ಜಾಗಕ್ಕೆ ಬಂದು ಆಮೇಲೆ ಮಗುನ ಅವನು ತೊಗೊಂಡೋಗೋಕ್ಕೂ ಮುಂಚೆ ಆ ಗ್ಯಾಪಲ್ಲಿ ನಾವು ಮಗುನ ಪೇಸ್ ಮಾಡೋಣ. ಅರ್ಥ ಆಯ್ತಲ್ಲ? ಇಷ್ಟೇ ವಿಷಯ. ಓಕೆ ಬಾಸ್, ಹಾಗೆ ಮಾಡ್ತೀವಿ. ಮಾಡಿ. ಏನಂತೆ ಜೈ? ಅದೇ ಬೇಬಿ, ಮಗುನ ಹುಡುಕ್ಸೋ ಕೆಲಸ ನಮ್ಮವ್ರು ಹುಡುಕ್ತಾ ಇದ್ದಾರೆ, ಬಟ್ ಎಲ್ಲೂ ಸಿಗ್ತಾ ಇಲ್ವಂತೆ. ಆ ಮಗು ಒಂದು ಸಿಕ್ಬಿಟ್ರೆ ಬೇಬಿ ನಮ್ಮ ಲಕ್ಕೇ ಚೇಂಜ್ ಆಗುತ್ತೆ. ಜಾಕ್ಪಾಟ್ ಹೊಡೆದಾಗಿ ಈ ಥರದ್ದು 100 ಪ್ರಾಪರ್ಟಿಗಳು ಮಾಡ್ಬೋದು. ಆದರೆ ಏನು ಮಾಡೋದು, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೆ. ಆ ಮಗು ಒಂಥರ ನಮ್ಮ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬೇಬಿ. ಹಾಂ, ಬರೀ ಕೋಳಿ ಅಲ್ಲ, ಚಿನ್ನದ ಗಣಿನೇ ಅನ್ಕೋಬೋದು. ಆದರೆ ಏನು ಮಾಡೋದು, ಇರಲಿ ನೋಡ ಎಲ್ಲೋಗುತ್ತೆ ಮಗು. ಸಿಕ್ಕಿದ್ರೂ ಖುಷಿನೇ, ಸಿಗಲಿಲ್ಲ ಅಂದ್ರೂ ಖುಷಿನೇ. ಸಿಕ್ಕಿದ್ರೆ ಖುಷಿ ಯಾಕೆ ಅಂತ ಅಂದರೆ ನನಗೆ ಜಾಕ್ಪಾಟ್ ಹೊಡೆದಾಗೆ, ಸಿಗಲಿಲ್ಲ ಅಂದರೆ ಖುಷಿ ಯಾಕೆ ಅಂದರೆ ನಮ್ಮ ಅಣ್ಣನಿಗೆ ದುಃಖ ಆಗುತ್ತೆ. ಅವನಿಗೆ ದುಃಖ ಆದ್ರೂ ನನಗೆ ಖುಷಿನೇ ತಾನೆ. ಈಗ ಮಗು ಎಲ್ಲಿದೆಯೋ, ಯಾರ ಕೈಗಿದೆಯೋ, ಬದುಕಿದೆಯೋ, ಸತ್ತಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ನೀನಾ? ಬಿಡೆ ಕೈ, ಬಿಡೆ ಕೈನ, ಬಿಡೆ ಕೈನ. ನಿನ್ನನ್ನು ಯಾವತ್ತೂ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಹೆಂಗೋ ಬದುಕೋಬಿಟ್ಟೆ. ಸಾಲದು ಅಂತ ಈ ಮನೇಲಿ ಬಂದು ಜಾಂಡು ಉಳಿದ್ಯಾ? ತಪ್ಪು ಮಾಡ್ಬಿಟ್ಟೆ. ನಿನ್ನನ್ನು ಬದುಕೋಕ್ ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ನೋಡು, ಎಲ್ಲೋ ಇದ್ದವಳು ಈಗ ಮತ್ತೆ ನನ್ನ ದಾರಿಗೆ ಬಂದು ಮುಳ್ಳಾಗ್ಬಿಟ್ಟಿದ್ಯಾ. ನನ್ನ ಪಾಲಿಗೆ ಬಿಸಿ ತುಪ್ಪ ಆಗ್ಬಿಟ್ಟೆ ನೀನು. ಒಂದು ಮಾತ್ರ ತಿಳ್ಕೊ, ಯಾರೇ ಬರಲಿ ಯಾರೇ ಹೋಗ್ಲಿ, ಈ ಮನೆ ಮತ್ತೆ ಆಸ್ತಿ ಎಲ್ಲ ನನಗೆ ಮತ್ತೆ ನನ್ನ ಮಕ್ಕಳಿಗೂ ಮಾತ್ರ. ಅದು ಯಾವುದೇ ಕಾರಣಕ್ಕೂ
ಕಂಡವ್ರ ಪಾಲಾಗೋದಕ್ಕೆ ನಾನು ಬಿಡಲ್ಲ, ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಏಯ್, ನಿನ್ನನ್ನ, ನಿನ್ನ ಮಗನ್ನ, ನಿನ್ನ ಸೊಸೆನ, ನಿನ್ನ ಮೊಮ್ಮಗುನ ಯಾರನ್ನು ಉಳಿಸಲ್ಲ. ಹೇಳಿದ್ಯಲ್ಲ, ಈ ಮಗು ನಿನ್ನ ಪಾಲಿಗೆ ಹಾರಿಸ್ತಾರ ಅಲ್ವಾ, ವಂಶೋದ್ಧಾರಕ ಅಲ್ವಾ? ಇವನೇ ಫಸ್ಟ್ ಮೇಲೆ ಕಳಿಸ್ತೀನಿ. ಈಗಾಗಲೇ ಇನ್ನೊಂದು ಮಗುನ ಕಾಣೆ ಮಾಡಾಗಿದೆ. ಯಾವುದಂತ ಯೋಚನೆ ಮಾಡ್ತಾ ಇದೆಯಾ? ನೋಡು, ಇದು ನಮ್ಮಲ್ಲೇ ಇರಲಿ. ಗೌತಮ್ಗೆ ಹುಟ್ಟಿದ್ದು ಒಂದು ಮಗು ಅಲ್ಲ, 2 ಮಗು. ಅವಳಿ ಜವಳಿ, ಒಂದು ಹೆಣ್ಣು ಒಂದು ಗಂಡು. ನಿನ್ನ ಮಗನಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಹೆಣ್ಮಗುನ ನಾ ಪತ್ತೆ ಮಾಡಿದ್ವಿ.